ಸರ್ ಬಡವ್ರು ಬಾದಾಮಿ ಸರ್ ಬರೇ 1 ಲಕ್ಷ ಬರೇ 1 ಲಕ್ಷ ಬರೇ 1 ಲಕ್ಷ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಬರೇ 1 ಲಕ್ಷ ರೂಪಾಯಿಗೆ ನೋಡಿ ಸರ್ 2015 ಮಾಡಲು ಹೋಂಡಾ ಅಮೇಜ್ ಡೀಸೆಲ್ ಬರೀ 29,000 ಓಡಿದೆ ಶೋರೂಮ್ ಸರ್ವಿಸ್ ಇದೆ ಇದು ಸರ್ ಇದು 2009 ಮಾಡಲ್ ಸ್ಯಾಂಡ್ರೋ ಸೆಕೆಂಡ್ ಓನರ್ AC ಪವರ್ ಸ್ಟೇರಿಂಗ್ ಇದೆ ಫಿಟೆಡ್ ಪವರ್ ವಿಂಡೋ ಮ್ಯಾಗ್ವಿಲ್ ಇದೆ ಸರ್ 19 ಮಾಡಲು ಡೆಲ್ಟಾ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ 63,000 ಚೇಂಜ್ ಓಡಿದೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇಂಟೀರಿಯರ್ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ಕಸ್ಟಮರ್ ಅಫಿಷಿಯಲ್ ಪಾರ್ಟಿ ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ ರನ್ನಿಂಗ್ ಇನ್ನಿಂಗ್ ಎಲ್ಲ ಸೂಪರ್ ಆಗಿದೆ ಏನು ನೀವು ಮಾಡಂಗಿಲ್ಲ ಗಾಡಿ ತಗೋಬೇಕು ಓಡಿಸ್ಬೇಕು 2010 ಮಾಡಲು ಅಸೆಂಟು ಇದು ನನ್ನಿಂದ ಬಂದಿದ್ದು ಇನ್ನು ವಾಶ್ ಗೀಶ್ ಏನು ಆಗಿಲ್ಲ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ AC ಪವರ್ ಸ್ಟೇರಿಂಗ್ ಬಂದು ಒಳ್ಳೆ ಟೈರ್ ಇದೆ ಸಿಸ್ಟಮ್ ಇದೆ ಇದು ಮಾಡ್ಬಿಟ್ಟು ಫೈನಲ್ 1,45,000 ಮಾಡಿಬಿಡಿ ಸರ್ 2015 ಮಾಡಲು ಡೀಸೆಲ್ ಡಿಸೈರ್ VDI ಸರ್ ಶಿಫ್ಟ್ನಲ್ಲಿ ಡೀಸೆಲ್ ಗಾಡಿ ಸ್ಟಾಪ್ ಆಗ್ಬಿಟ್ಟು ಬಹಳ ಡಿಮ್ಯಾಂಡ್ ಇದೆ ಗಾಡಿ ಒಂಥರ ಬಡವ್ರು ಬಾದಾಮಿ ತರ ಎಲ್ಲರಿಗೂ ಯೂಸ್ ಆಗುತ್ತೆ ವ್ಯಾಪಾರ ಮಾಡೋರ್ಗು ಕ್ಯಾಂಟೀನ್ಗೆ ಎಲ್ಲಾ ತರ ಯೂಸ್ ಮಾಡಬಹುದು ಅವರು ಇದು ಬಂದ್ಬಿಟ್ಟು 12 ಮಾಡಲು ಸರ್ 2016 ಮಾಡಲು ರೆನಾಲ್ಡ್ ಕಿಡ್ ಬರೀ 32,000 ಓಡಿದೆ ಗಾಡಿ ಚೆನ್ನಾಗಿದೆ ಶೋರೂಮ್ ಟ್ರ್ಯಾಕ್ ಇದೆ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,65,000 ಮಾಡ್ಬಿಟ್ಟು 2,60,000 ಹೌದೌದು ಸರ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,35,000 ಫೈನಲ್ ಮಾಡ್ಬೋದು ಇದು ಬಡವ್ರು ಬಾದಾಮಿ 2005 ಸೆಕೆಂಡ್ ಓನರ್ 1,30,000 ಫೈನಲ್ ಮಾಡ್ಬಿಡಿ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಮ್ಯಾಗ್ ವೀಲು ಏರ್ ಬ್ಯಾಗ್ ABS ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ i20 ಸಣ್ಣ ಪುಟ ಸರ್ವಿಸ್ ಮಾಡ್ಕೋಬೇಕು ಆಯಿಲ್ ಸರ್ವಿಸಿಂಗ್ ಇದು ಮಾಡ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಮಾಡ್ಬಿಡಿ ಸರ್ ಈ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಫೈನಲ್ ಟು ಫೈನಲ್ 95,000 ಫೈನಲ್ ಮಾಡ್ಬಿಡಿ 95,000 ಇನ್ನೊಂದು ವರ್ಣನಲ್ಲೇ ಕಡಿಮೆನಲ್ಲಿ ಬೇಕಾ ಅಲ್ಲಿದೆ ನೋಡಿ ಸರ್ ಅದು 2013 ಮಾಡಲು ಅದು ಸಣ್ಣ ಪುಟ ಒಂದು ಆಯಿಲ್ ಸರ್ವಿಸ್ ಮಾಡಬೇಕು ಇದು ಬಂದ್ಬಿಟ್ಟು ಸರ್ 2,75,000 ಮಾಡಿ ಸರ್ 2,75,000 ರೂಪಾಯಿ ಲೋನ್ ಆಗುತ್ತಾ ಇದಕ್ಕೆ ಆರಾಮಾಗಿ ಆಗುತ್ತೆ ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ ಬಡವ್ರು ಬಾದಾಮಿ ಇವತ್ತು ಇಂಡಿಪೆಂಡೆಂಟ್ ಡೇ ಬರೇ 50,000 ಬರೇ 50,000 MPFI 800 2004 ಸಿಂಗಲ್ ಓನರ್ ಬರೇ 50,000 ತಗೊಂಡೋಗಿ ಸರ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ ನೆಕ್ಸ್ಟ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ ಸೊ ಇವ್ರ ಹತ್ರ ಬಂದುಬಿಟ್ಟು ನಿಮಗೆ ಎಲ್ಲ ಥರ ಬಜೆಟ್ ಕಾರ್ಸ್ ಎಲ್ಲ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಸ್ ಅಂದರೆ ತುಂಬ ಜನ ಗೊತ್ತು ಬಜೆಟ್ ಕಾರ್ಸಲ್ಲಿ ಬಂದುಬಿಟ್ಟು ಅವ್ರು ಸ್ಪೆಷಲಿಸ್ಟ್ ಅಂತ ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಯಾವ ಮಾಡಲ್ ಇದೆ ಯಾವ ಕಾರ್ಸ್ ಇದೆ ಸೊ ಎಲ್ಲ ತಿಳಿಸ್ತೀವಿ ಈ ವಿಡಿಯೋ ಎಂತಕ ನೋಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸೊ ಹಾಯ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆಂಟ್ ಡೇ ನಮ್ಮ ಹತ್ರ ತುಂಬ ಗಾಡಿ ಇರುತ್ತೆ ಹೋಲ್ಸೇಲ್ ರೇಟ್ನಲ್ಲಿ ಬನ್ನಿ ನೋಡಿ ವೆಹಿಕಲ್ ನೋಡಿ ಚೆಕ್ ಮಾಡಿ ನಿಮ್ಮ ಮೆಕ್ಯಾನಿಕ್ ತೋರಿಸಿ ಎಲ್ಲ ವೆಹಿಕಲ್ ನೋಡಿ ಚೆಕ್ ಮಾಡಿ ನಿಮಗೆ ಸಮಾಧಾನ ಆದ್ಮೇಲೆ ವ್ಯಾಪಾರ ಮಾಡೋಣ ನಾವು ಫೈನಾನ್ಸು ಮಾಡ್ಕೊಡ್ತೀವಿ 2011 ಮಾಡಲ್ ಮೇಲೆ ನಿಮಗೆ ಸಿವಿಲ್ ಚೆನ್ನಾಗಿದೆ 70-80% ಆಗುತ್ತೆ ಆಮೇಲೆ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಬನ್ನಿ ವೆಹಿಕಲ್ ನೋಡಿ ಅವ್ರ ಪರ್ಸನಲ್ ಮೆಕ್ಯಾನಿಕ್ಗೆ ತೋರಿಸಿ ಚೆಕ್ ಮಾಡಿ ಆರಾಮಾಗಿ ತಗೊಳ್ಳಿ ಗಾಡಿ ತಗೊಬೋದು ಹೌದು ಸೊ ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ನಾಗರಬಾವಿ ಸರ್ಕಲ್ ಇದೆಯಲ್ಲ ಸರ್ ಸರ್ಕಲ್ ಇಂದ ನಮ್ಮ ತಿಂಡಿ ಹೋಟ್ಲು ಹೋಗ್ತಿರಲ್ಲ ಆ ಮಧ್ಯಾಹ್ನದಲ್ಲಿ ಒಂದು ದೊಡ್ಡ ಮೋದಿ ಸಿಗುತ್ತೆ ಆಮೇಲೆ ನಮ್ಮ ಆಫೀಸ್ ಇಂದಾನೆ ನೋಡಿ ಆ ಬಿಲ್ಡಿಂಗ್ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಇದೇ ಕಾಂಪೌಂಡ್ ನಮ್ದು
ಸೊ ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಲೊಕೇಶನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೀವು ಬೇಕಂದ್ರೆ ಅಲ್ಲಿನೂ ಚೆಕ್ ಮಾಡಬಹುದು. ಸೊ ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀವಿ ಸರ್? ಹೋಂಡಾ ಅಮೇಜ್ 2015 ಮಾಡಲು ಡೀಸೆಲ್ ಗಾಡಿ ಇದು. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಗ್ರಾಜಸ್ ಇಲ್ಲ, ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ. ವೆಹಿಕಲ್ ನೋಡಿ, ಇಂಟೀರಿಯರ್ ಚೆನ್ನಾಗಿದೆ, ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಏರ್ ಬ್ಯಾಗ್ ಇದೆ, ಒಳ್ಳೆ ಸಿಸ್ಟಮ್, ಸೀಟ್ ಗಾಡಿ ನೀಟ್ ಆಗಿದೆ ಸರ್ ಇದು. ಓಕೆ, ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದ್ಬಿಟ್ಟು ಸರ್ 4,95 ಫೈನಲ್ ಮಾಡ್ಬಿಡಿ ಸರ್. 4,95 ಫೈನಲ್ ಮಾಡಿ. ಡೀಸೆಲ್ ಗಾಡಿ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಲೋನು ಆಗುತ್ತೆ? ಲೋನು ಆಗುತ್ತೆ, ಸಿವಿಲ್ ಚೆನ್ನಾಗಿದೆ, ನಾವು 70-80% ಲೋನು ಮಾಡಿಸ್ಕೊಡ್ತೀವಿ. 70-80% ಲೋನ್ ಮಾಡಿಸ್ಕೊಡ್ತೀರಾ? ಸಿವಿಲ್ ಚೆನ್ನಾಗಿದೆ, ನಿಮಗೆ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ಇದು ನೋಡಿ ಸರ್, 2015 ಮಾಡಲು ಹೋಂಡಾ ಅಮೇಜ್ ಡೀಸೆಲ್. ಅದು 29,000 ಓಡಿದೆ, ಶೋರೂಮ್ ಸರ್ವಿಸ್ ಇದೆ ಇದು. ಯಾಕಂದ್ರೆ ಎಲ್ಲಾ ಗಾಡಿ ಶೋರೂಮ್ ಸರ್ವಿಸ್ ಇರಲ್ಲ, ಯಾವ್ಯಾವ ಗೊತ್ತಿರತ್ತೆ ನಾವು ಹೇಳ್ತೀವಿ. ಕೆಲವು ಗಾಡಿಗೆ ಇದೆ, ಅದೇ ಹೇಳ್ತೀರಾ? ಯಾಕಂದ್ರೆ ನಮ್ಮ ಹತ್ರ ಒಂದೇ ಕಸ್ಟಮರ್ ವೆಹಿಕಲ್, ಎಲ್ಲಾ ಬೇರೆ ಬೇರೆ ಕಸ್ಟಮರ್ ಹತ್ರ ಇರುತ್ತೆ. ಕೆಲವು ಶೋರೂಮ್ ಇಷ್ಟ ಇರುತ್ತೆ, ಕೆಲವೊಂದು ಶೋರೂಮ್ ಇಷ್ಟ ಇರಲ್ಲ, ನೀವು ಚೆಕ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಇದು ಓಡಿರೋದು 29,000, ಶೋರೂಮ್ ಸರ್ವಿಸ್ ಇದೆ ಇದು. ಇದು ಗಾಡಿ 2015 ಸಿಂಗಲ್ ಓನರ್ ಡೀಸೆಲ್. ಇದು ಬಂದ್ಬಿಟ್ಟಿದೆ ಫೈನಲ್ ಟು ಫೈನಲ್ 4,85,000 ಆಗುತ್ತೆ. 4,85,000 ಆಗುತ್ತೆ. 4,85,000 ಫೈನಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ಇದು ನೋಡಿ ಸರ್, 2017 ಮಾಡಲು ಐಟನ್ ಗ್ರ್ಯಾಂಡ್ ಪೆಟ್ರೋಲ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್, ಬಾಡಿ ಲೈನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ. ಇದು ಕೂಡ ಫೈನಾನ್ಸ್ ಆಗುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಮಾಡ್ಕೊಡಿ ಸರ್. 4,25,000 ರೂಪಾಯಿಗೆ. ಹೌದು ಸರ್. ಓಕೆ, ಸೊ ನೆಕ್ಸ್ಟ್ ಸರ್, ಸ್ಕೋಡಾ ರಾಪಿಡ್ ಟಾಪ್ ಅಂಡ್ ಮಾಡಲು 14 ಜನವರಿ ಸೆಕೆಂಡ್ ಓನರ್ ಡೀಸೆಲ್, ಮ್ಯಾಗ್ ವೀಲ್ ಬರುತ್ತೆ, ಏರ್ ಬ್ಯಾಗು, ABS, ಇಂಟೀರಿಯರ್, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ₹1 ಖರ್ಚು ಮಾಡಂಗಿಲ್ಲ. ಟೈಮ್ ಆಯಿಲ್ ಸರ್ವಿಸ್ ಮಾಡ್ಕೋಬೇಕು, ಆ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,50,000 ಫೈನಲ್ ಮಾಡ್ಬೇಡ ಸರ್. 3,55,000 ಡೀಸೆಲ್ ಗಾಡಿ. 3,55,000 ಡೀಸೆಲ್ ಗಾಡಿ ಸಿಗ್ತಾ ಇದೆ. ಹೌದೌದು. ಸೊ ನೆಕ್ಸ್ಟ್ ಸರ್. ನೋಡಿ ಸರ್, ಇದು 15 ಮಾಡಲು ಶಿಫ್ಟ್ VXI. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ, ಶಿಫ್ಟ್ ಒಳ್ಳೆ ಮಾರ್ಕೆಟ್ ಬೆಲೆ ಇದೆ. ಹೌದು ಸರ್. ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ರನ್ನಿಂಗ್, ಬಾಡಿ ಲೈನ್, ಇಂಟೀರಿಯರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 4,50,000 ಫೈನಲ್ ಆಗುತ್ತೆ. ಹೌದು. ಓಕೆ, ಸೊ ಇದಕ್ಕೂ ಲೋನ್ ಆಗುತ್ತಲ್ಲ? ಇದಕ್ಕಾಗುತ್ತೆ ಸರ್. ಓಕೆ, ನೆಕ್ಸ್ಟ್ ಇದು ನೋಡಿ ಸರ್, ಇದು ಸೆಲೆರಿಯೋ 14 ಮಾಡಲ್ ಆಟೋಮೆಟಿಕ್. ಬಹಳ ಜನ ಆಟೋಮೆಟಿಕ್ ಬೇಕು ಅಂತ ಹೋಗ್ತಾ ಇರ್ತಾರೆ, ಯಾಕಂದ್ರೆ ಆಟೋಮೆಟಿಕ್ ಲೇಡೀಸ್ ಓಡಿಸಬಹುದು, ಆಮೇಲೆ ನಿಮ್ಗೆ ವಯಸ್ಸಾಗಿರೋದು ಓಡಿಸಬಹುದು, ಇಲ್ಲ ಫಾರಿನ್ ಇಂದ ಬಂದ್ಬಿಟ್ಟು ಇಲ್ಲಿ ಇರ್ತಾರೆ, ಅವ್ರಿಗೂ ಓಡಿಸೋಕೆ ಈಸಿ ಗಾಡಿ ಇದು. ಆಮೇಲೆ ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಇಂಟೀರಿಯರ್, ಸಿಸ್ಟಮ್, ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,5 ಲಕ್ಷಕ್ಕೆ ಫೈನಲ್ ಮಾಡಿ ಸರ್. ಫೈನಾನ್ಸು ಮಾಡ್ಕೊಡ್ತೀವಿ. 3,5 ಲಕ್ಷಕ್ಕೆ ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಓಕೆ, ಅದನ್ನು 70 to 80% ಲೋನ್ ಆಗುತ್ತೆ ಸರ್. ಹೌದೌದು, ಕರೆಕ್ಟ್ ಅಲ್ಲ ಸರ್? ನೆಕ್ಸ್ಟ್ ಸರ್. 2012 ಮಾಡಲು ಈಕೋ ಸ್ಪೋರ್ಟ್ ಟೈಟಾನಿಯಂ ಇದು. ಓಕೆ, ಇದು AC ಪೋಸ್ಟರಿಂಗ್ ಪವರ್ ವಿಂಡೋ ಇದೆ, ಬ್ಯಾಕ್ ವೀಲ್ ಇದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಡೀಸೆಲ್ ಗಾಡಿ ಇದು. ಓಕೆ, ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,65,000 ಮಾಡಿ ಸರ್. 2,65,000 ರೂಪಾಯಿ. 12 ಮಾಡಲು ಡೀಸೆಲ್, ಇದು ಕ್ಲಾಸಿಕ್ ಮ್ಯಾಗ್ ವೀಲ್ ಎಲ್ಲ ಇದೆ. ಎಷ್ಟು ಕಿಲೋಮೀಟರ್ ಓಡಿರ್ಬೋದು? ಇದು ಓಡಿ ಸರ್ ಒಂದು 86 ಚೇಂಜ್ ಓಡಿದೆ ಹೆಚ್ಚು ಕಡಿಮೆ. ಜೆನ್ಯೂನ್ 86 ಕಿಲೋಮೀಟರ್ ಓಡಿದೆ ಸರ್. ಅದು ಕೆಲವ್ರು ಏನ್ ಮಾಡ್ತಾರೆ, ಶೋರೂಮ್ ನಲ್ಲಿ ಮಾಡಿಸಿರಲ್ಲ, ಕೆಲವು ಆಚೆ ಮಾಡಿಸಿರ್ತಾರೆ. ಅದು ನಾವು ಜಿನಿನ್ ಅಂತ ಹೇಳಿ ಎಲ್ಲಾ ಗಾಡಿ ಇರೋದಿಲ್ಲ, ಕೆಲವು ಗಾಡಿ ಶೋರ್ ಇರುತ್ತೆ, ಕೆಲವು ಇರಲ್ಲ. ಓಕೆ, ಆದ್ರೂ ನೀವೇನ್ ಕೆಲಸ ಮಾಡಿ, ನೋಡೋಕ್ ಮುಂಚೆ ತಗೊಳಕ್ ಮುಂಚೆ ಚೆಕ್ ಮಾಡಿ ತಗೊಳ್ಳಿ, ನೋ ಪ್ರಾಬ್ಲಮ್. ಸೊ ಅದೇ ಫ್ರೆಂಡ್ಸ್, ನಿಮ್ ಮೆಕ್ಯಾನಿಕ್ ಯಾರಾದ್ರೂ ಇದ್ರೆ ನೀವು ಡೈರೆಕ್ಟ್ ಆಗಿ ಕರ್ಕೊಂಡ್ ಬನ್ನಿ, ಗಾಡಿ ಓಡಿಸ್ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ತಗೊಂಡು. ಹೌದು, ಕರೆಕ್ಟ್ ಅಲ್ಲ? ಓಕೆ ಸರ್. ಸೊ ನೆಕ್ಸ್ಟ್ ಸರ್. 2010 ಮಾಡಲು ಸ್ಪೋರ್ಟ್ಸ್ ಇದು. ಓಕೆ, AC ಪೋಸ್ಟರಿಂಗ್ ಪೌಂಡು, ಬ್ಯಾಕ್ ವೈಫರ್, ಡಿಫಾಗರ್, ಪೆಟ್ರೋಲ್, ಗ್ಯಾಸ್ ಎರಡು ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,50,000 ಮಾಡಿ ಸರ್. ಫೈನಲ್ 2,50,000 ಮಾಡ್ಕೊಡ್ತೀವಿ. ಪೆಟ್ರೋಲ್, ಗ್ಯಾಸ್ ಎರಡು ಇದೆ. ಓಕೆ ಸರ್, ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಸಬ್ಸ್ಕ್ರೈಬರ್ಸ್ ಗ್ಯಾಸ್, ಪೆಟ್ರೋಲ್ ಎರಡು ಇದೆ ಸರ್. ಓಕೆ, ಹೌದೌದು. ಸೊ ಅದೇ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? ಮಾಡಿಸ್ಕೊಂಡು. ಓಕೆ ಸರ್, ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಈಕೋ ನೋಡಿ ಸರ್, ವ್ಯಾನ್ ಸ್ಟಾಪ್ ಆಗ್ಬಿಟ್ಟು ಈಕೋಗೆ ಡಿಮ್ಯಾಂಡ್ ಇದೆ. ಹೌದು, ವ್ಯಾನ್ ಯಾವ್ದು ಇಲ್ಲ ಅಂತ. ಇದು ನೋಡಿ, ಇದು ಈಕೋ 19 ಮಾಡಲು ಸಿಂಗಲ್ ಓನರ್. ಓಕೆ, ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ಒಳ್ಳೆ ಸೀಟ್ ಕವರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಕೋಬಹುದು ನೀವು. ಓಕೆ, ಸೊ ಫುಲ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಗಾಡಿ ಹೆಂಗಿದೆ ಅಂತ. ಕ್ಲೀನ್ ಆಗಿದೆ ಗಾಡಿ, ಕ್ಲೀನ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ಏನ್ ಮಾಡಂಗಿಲ್ಲ, ಗಾಡಿ ನೀಟ್ ಆಗಿದೆ, ಫೈನಾನ್ಸ್ ಕೂಡ ಆಗುತ್ತೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,65,000 ಮಾಡಿ ಸರ್.
4,65,000 ಮಾಡ್ತೀರಾ? ಫಿನಾನ್ಸು ಆಗುತ್ತೆ? ಫೈನಾನ್ಸ್ ಆಗುತ್ತೆ ಸರ್, ಸಿವಿಲ್ ಚೆನ್ನಾಗಿದೆ. ಸೂಪರ್ ಸರ್. ನೆಕ್ಸ್ಟ್ ಇದು ನೋಡಿ, ಇದೊಂದು ಇದು ಆಟೋಮೆಟಿಕ್ 15 ಮಾಡಲ್, ಇದು 15 ಮಾಡಲು ಗಾಡಿ. ಇದು ಚೆನ್ನಾಗಿದೆ, ಎಲ್ಲೂ ಡೆಂಟ್ ಕ್ರಾಚಸ್ ಇಲ್ಲ, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,45,000 ಮಾಡ್ಬಿಡಿ ಸರ್. 3,45,000 ಮಾಡ್ಕೊಡ್ತೀರಾ? ಹೌದು. ಓಕೆ. ಸೊ ನೆಕ್ಸ್ಟ್ ಸರ್ 14-15 ಮಾಡಲಿದು 2014-15 ಸೆಕೆಂಡ್ ಅನ್ನೋದು. ಇದು ಕೂಡ ಈ ಬಾಡಿ ಲೈನ್ ಚೆನ್ನಾಗಿದೆ, AC ಪೋಸ್ಟರಿಂಗ್ ಪೌಂಡೋ ಇದೆ, ಮ್ಯಾಗ್ವಿಲ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,65,000 ಫೈನಲ್ ಮಾಡ್ತೀವಿ ಸರ್. 4,65,000 ಮಾಡ್ಕೊಡ್ತೀರಾ? ಫೈನಾನ್ಸು ಆಗುತ್ತೆ? ಮಾಡಿಸ್ಕೊಡ್ತೀವಿ ಸರ್. ಓಕೆ. ಸೊ ನೆಕ್ಸ್ಟ್ ಸರ್ ಇದು 2009 ಮಾಡಲ್ ಸ್ಯಾಂಡ್ರೋ, ಸೆಕೆಂಡ್ ಅನ್ನೋದು. AC ಪೋಸ್ಟರಿಂಗ್ ಇದೆ, ಫಿಟೆಡ್ ಪೌಂಡೋ, ಮ್ಯಾಗ್ವಿಲ್ ಇದೆ, FC ರ್ಯಾಪ್ಸ್ ಇದೆ. ಬೇಕಾದ್ರೆ ಅವರ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡು ಮಾಡೋಣ. ಇದು ಆಸ್ ಇಟ್ ಈಸ್ ಅಂದ್ರೆ 1,45,000 ಆಗುತ್ತೆ. 1,45,000 FC ನೀವು ಮಾಡ್ಕೊಟ್ರೆ ಎಷ್ಟು ಚಾರ್ಜ್? ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ. ಎಷ್ಟು ಬರುತ್ತೆ ಸರ್? ಅದೇ ಒಂದು 13,000-14,000 ಬರುತ್ತೆ. ಎಕ್ಸ್ಟ್ರಾ ಕೂಡ 15,000 ಒಳಗಡೆ ಬಂದ್ಬಿಡುತ್ತೆ. FC ಆಗುತ್ತೆ. ಇನ್ಶೂರೆನ್ಸ್ ಗೆ ಒಂದು 3,000-4,000 ಆಗುತ್ತೆ. ಅದು ಎಕ್ಸ್ಟ್ರಾ ಕೂಡ ಮಾಡಿಸ್ಕೊಡ್ತೀರಾ? ಓಕೆ. ಸೊ ನೆಕ್ಸ್ಟ್ ಸರ್ 2010 ಮಾಡಲು ರಿಟ್ಸ್ ಪೆಟ್ರೋಲ್. ಇದು ಕೂಡ AC ಪೋಸ್ಟರಿಂಗ್ ಇದೆ, ಫಿಟೆಡ್ ಪೌಂಡೋ, ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,70,000 ಫೈನಲ್ ಮಾಡ್ಬಿಡಿ. 2,70,000 ಸರ್. ನಿಮ್ಮ ಹತ್ರ ಕಾರ್ ಪರ್ಚೇಸ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟು ದಿನದಲ್ಲಿ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಸರ್ ಇದು ಏನ್ ಗೊತ್ತಾ, ಒಂದೊಂದು RTO ನಲ್ಲಿ ಒಂದೊಂದು ತರ ಕೆಲಸ ಆಗುತ್ತೆ. ಒಂದೊಂದು RTO ನಲ್ಲಿ ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ಫೈಲ್ ಸಿಗ್ಬಿಡ್ತಾ, ಕಸ್ಟಮರ್ ಸೈನ್ ಮ್ಯಾಚ್ ಆಯ್ತಾ, ಇಮಿಡಿಯೇಟ್ ಆಗುತ್ತೆ. ಫೈಲ್ ಸಿಗ್ಲಿಲ್ಲ, ಕಸ್ಟಮರ್ ಸೈನ್ ಮಿಸ್ ಆಗಿದೆ, ಸ್ವಲ್ಪ ಲೇಟ್ ಆಗುತ್ತೆ. ಆದ್ರೂ ನಾವು ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಳ್ಳಂತ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಕೂಡ. ನಾವು ವಿತೌಟ್ ಟ್ರಾನ್ಸ್ಫರ್, ವಿತೌಟ್ CC ನಾವು ಕೊಡೋದಿಲ್ಲ. ಯಾಕೆಂದ್ರೆ ಅವ್ರಿಗೂ ತೊಂದ್ರೆ, ಇವ್ರಿಗೂ ತೊಂದ್ರೆ. ಆಮೇಲೆ ಇನ್ನೊಂದು ಗೊತ್ತಾ, ನಾವು ಆಚೆ ಗಾಡಿ ಯಾವ್ದು ಮಾಡಲ್ಲ. ನಮ್ಮ ಹತ್ರ 99% ಎಲ್ಲ ಬೆಂಗಳೂರು ಗಾಡಿ ಇರೋದು. ಮಿಸ್ ಕರ್ನಾಟಕನಲ್ಲಿ ಇರುತ್ತೆ. ನಾವು ನಿಮ್ಗೆ ಡಾಕ್ಯುಮೆಂಟ್ ಬಗ್ಗೆ ಟೆನ್ಷನ್ ಮಾಡ್ಕೊಬಿಡಿ, ಸ್ವಲ್ಪ ಲೇಟ್ ಆಗ್ಬೋದು. ನಾವು 100% ನಾವು ಮಾಡ್ಕೊಡ್ತೀರಾ? ಓಕೆ. ಸೊ ಆಮೇಲೆ ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀರಾ? ನಾವು ಕರ್ನಾಟಕ ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದ್ರೆ ನಾವು ಮಾಡಿಸ್ಕೊಡ್ತೀರಾ? ಹೌದು. ಓಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದ್ಬಿಟ್ಟು ಬೇರೆ ಊರಿಂದ ಇಲ್ಲಿ ಬಂದಿರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದೆ, ಮಾಡಿಸ್ಕೊಡ್ತೀರಾ? ಸೊ ಇಲ್ಲಿ ಸ್ಟೇ ಮಾಡಿರೋದು ರೆಂಟಲ್ ಅಗ್ರಿಮೆಂಟ್ ಏನಾದ್ರು ಬೇಕಾ? ಅದು ನಮ್ಮ ಫೈನಾನ್ಸ್ ಗಳು ಇದ್ದಾರೆ, 4 ಜನ ಫೈನಾನ್ಸ್ ಇರ್ತಾರೆ. ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇದು ಕರೆಕ್ಟ್ ಆಗಿ ಫಾಲೋ ಮಾಡ್ಬಿಟ್ರೆ ಕಸ್ಟಮರ್ ನಿಮ್ಗೆ ಮಾಡ್ಕೊಡ್ಬಿಡ್ತಾರೆ. ಹೌದು. ಸೊ ಅದೇ ನೀವು ಬೇರೆ ಊರಿಂದ ಇಲ್ಲಿ ಬಂದು ಇಲ್ಲಿ ಸ್ಟೇ ಮಾಡಿದ್ರು ನಿಮ್ಗೆ ಇಲ್ಲಿ ಕಾರ್ ಸಿಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಸರ್ ಇದು ನೋಡಿ ಸರ್, 2017 ಮಾಡಲು ರೆನಾಲ್ಡ್ ಕಿಡ್. ಇದು AC ಪೋಸ್ಟರಿಂಗ್ ಪೌಂಡೋ ಇದೆ, ಸಣ್ಣ ಪುಟ್ಟ ಬೆಂಬತ್ ಕಿರಾಜಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,75,000 ಮಾಡ್ಬಿಡಿ ಸರ್. 2,75,000. ಎಷ್ಟನೇ ಓನರ್ ಗಾಡಿ ಸರ್? ಸಿಂಗಲ್ ಓನರ್ ಗಾಡಿ. ಹೌದೌದು. ಓಕೆ. ನೆಕ್ಸ್ಟ್ ಸರ್ 2011 ಮಾಡಲು ಪೆಟ್ರೋಲ್. ಇದು ETS GD ಜಿ ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಇದು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,25,000 ಫೈನಲ್ ಮಾಡ್ಬಿಡಿ. 3,25,000 ಮಾಡ್ಕೊಡ್ಬಿಡ್ತೀರಾ? ಇದು ಲೋನ್ ಆಗುತ್ತಾ? ಆಗುತ್ತೆ ಮಾಡಿಸ್ಕೊಡ್ತೀವಿ. ಸೊ ಈ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಹೇಳಿದ್ರಲ್ಲ, ಕಸ್ಟಮರ್ಗೆ ನೀವು ರೆಡಿ ಮಾಡಿ ಕೊಡ್ತೀರಾ? ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವ್ರು ಏನು ಸರ್ ನಮ್ಗೆ ಒರಿಜಿನಾಲಿಟಿನೇ ಬೇಕು ಅಂತ ಇದೆ. ಪೈಂಟ್ ಮಾಡಿ ಇವಾಗ ರೀಪೈಂಟ್ ಮಾಡಿದ್ರೆ, ಬಂಪರ್ ಟಚ್ ಅಪ್ ಆದ್ರೆ ಅವ್ರಿಗೆ ಒಂಥರ ಅನುಮಾನ, ಗಾಡಿ ಆಕ್ಸಿಡೆಂಟ್ ಆಗಿದೆ, ಎಲ್ಲ ಏನೋ ಆಗಿದೆ ಅಂತ ಒಂಥರ ಅನುಮಾನ ಇರುತ್ತೆ. ನಾವ್ ಯಾಕೆ ಅಂದ್ರೆ ಒರಿಜಿನಾಲಿಟಿ ಕಸ್ಟಮರ್ ಹೆಂಗ್ ಬಿಡ್ತಾರೆ ಹಂಗೆ. ಆಮೇಲೆ ಇವ್ರು ನೋಡಿದ್ಮೇಲೆ ಬೇಕಂದ್ರೆ ಇವ್ರು ನಿಮ್ಮ ಗೊತ್ತಿದ್ದು ಪೈಂಟ್ ಇವರೇ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಮ್ಮ ಪೈಂಟರ್ ಇದ್ದಾರೆ, ನಮ್ಮ ಬೇಕಂದ್ರೆ ಮಾಡಿಸ್ಕೊಡೋದು. ಮುಂದೆ ಗೊತ್ತಿರಬೇಕು, ಮುಂದೆ ಗೊತ್ತಾಗ್ಬೇಕು. ನಾವು ಮಾಡಿಸ್ಬಿಟ್ರೆ ಆಮೇಲೆ ಏನ್ ಸರ್ ಆಗಿದೆ ಅಂತ ಅವ್ರಿಗೊಂಥರ ಏನಾಗಿದೆ ಅಂತ ಒಂಥರ ಒಂದು ಫೀಲಿಂಗ್ ಆಗ್ಬೋದು. ಒರಿಜಿನಾಲಿಟಿ ಹೆಂಗಿದೆ ಹಂಗೆ. ಓಕೆ. ಆದ್ರೆ ನೀವು ಮಾಡಿಸ್ಕೊಡ್ತೀರಾ? ಎಕ್ಸ್ಟ್ರಾ ಚಾರ್ಜಸ್? ಹೌದು. ಓಕೆ. ಸೊ ನೆಕ್ಸ್ಟ್ ಸರ್ 2009 ಮಾಡಲು ZXi. ಇದು ರಿಟ್ಸ್ ಟಾಪ್ ಅಂಡ್ ಮಾಡಲು. ಇದು AC ಪೋಸ್ಟರಿಂಗ್ ಪೌಂಡೋ ಇದೆ, ಮ್ಯಾಗ್ವಿಲ್, ಏರ್ ಬ್ಯಾಗು, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ಲೀನಾಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಒಳ್ಳೆ ಇಂಟೀರಿಯರ್ ನೋಡಿ ಚೆನ್ನಾಗಿದೆ. ಓಕೆ. ಇಂಟೀರಿಯರ್ ಎಲ್ಲ ಕ್ಲೀನ್ ಆಗಿ, ಏರ್ ಬ್ಯಾಗು, ಸಿಸ್ಟಮ್, ಸೀಟ್ ಕವರು, ಗಾಡಿ ರನ್ನಿಂಗ್ ಇರ್ತದೆ. ಇದು ಬಂಪರ್ ಸ್ವಲ್ಪ ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊಡ್ತೀವಿ. ಓಕೆ. ಇದು ನನ್ನೇ ಬಂದಿದ್ದ ಗಾಡಿ. ಎಷ್ಟು ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಇದು ಬಂದ್ಬಿಡಿ ಸರ್ ಫೈನಲ್ ಟು ಫೈನಲ್ 295 ಕೊಟ್ಬಿಡಿ ಸರ್. 295 ಕೊಟ್ಬಿಡಿ. ಹೌದು. ಓಕೆ. ನೆಕ್ಸ್ಟ್ ಸರ್ ನೋಡಿ ಸರ್, ಇದು I20 ಇದು ಪೆಟ್ರೋಲ್ 2011 ಮಾಡಲು. ಇದು ಸ್ಪೋರ್ಟ್ಸ್. ಇದು ಓಕೆ. ಇದು ಕೂಡ AC ಪೋಸ್ಟರಿಂಗ್ ಪೌಂಡೋ, ಮ್ಯಾಗ್ವಿಲ್ ಇದೆ, ಎಲ್ಲ ಗಾಡಿ ಒರಿಜಿನಾಲಿಟಿ ಇದೆ. ಬರೀ ಒಂದು ಸೀಟ್ ಸ್ವಲ್ಪ ಅರ್ಧೋಗಿದೆ, ಬೇಕಾದ್ರೆ ಹಾಕ್ಸ್ಕೊಳ್ಳೋದ್ರಿಂದ ಅಲ್ಲ.
ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,75,000 ಫೈನಲ್ ಮಾಡ್ಬಿಡಿ ಸರ್. 2,75,000 ಲೋನ್ ಆಗುತ್ತೆ, ಆಗುತ್ತೆ ಚೆನ್ನಾಗಿದೆ. ಓಕೆ, ಏನ್ ಸರ್ ಒಂದು 60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಕೊಟ್ಬಿಡ್ತೀರಾ? ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿವಿಲ್ ಮೇಲೆ. ಓಕೆ, ನೆಕ್ಸ್ಟ್ ಅಲ್ಲಿ ಒಂದು ಓಮ್ನಿ ಇದೆ, ಅದ್ರ ಬಗ್ಗೆ ಹೇಳ್ಬಿಡಿ ಸರ್. 12 ಮಾಡಲು ಓಮ್ನಿ ಗೊತ್ತಲ್ಲ ಸರ್, ಒಂಥರ ಬಡವ್ರ ಬಾದಾಮಿ ತರ, ಎಲ್ಲರಿಗೂ ಯೂಸ್ ಆಗುತ್ತೆ. ವ್ಯಾಪಾರ ಮಾಡೋರ್ಗು, ಕ್ಯಾಂಟೀನ್ಗೆ ಎಲ್ಲಾ ತರ ಯೂಸ್ ಮಾಡಬಹುದು. ಇದು ಬಂದ್ಬಿಟ್ಟು 12 ಮಾಡಲು ಸಣ್ಣ ಪುಟ್ಟ ಕೆಲಸ ಇದೆ, ಕಸ್ಟಮರ್ ಬಿಟ್ಟಿರೋದು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,70,000 ಆಗುತ್ತೆ ಸರ್. 1,70,000 12 ಮಾಡಲ್ ಸರ್. ಇದು ಒಂದು 5-10 ಸಲ ಕಸ್ಟಮರ್ ಬಿಟ್ರೆ ಎಲ್ಲಾ ಕಡೆ 2 ಲಕ್ಷ ಮೇಲೆ ಸೇಲ್ ಮಾಡ್ತಾರೆ. ಒಂದು 70 ಕೊಡ್ಲಿ ತಗೊಂಡೋಗ್ಲಿ. ಸೊ ನೆಕ್ಸ್ಟ್ ಸರ್ 2009 ಮಾಡಲು i10 AC ಪೋಸ್ಟರಿಂಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,80,000 ಫೈನಲ್ ಮಾಡ್ಬಿಟ್ಟು 1,85,000. ಓಕೆ, ನೆಕ್ಸ್ಟ್ ಸರ್ 2009 ಮಾಡಲು i20. ಇದು ಆಸ್ಟಾ ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಇದು ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ, ಒರಿಜಿನಾಲಿಟಿ ಇದೆ ಗಾಡಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ ಇದು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,85,000 ಮಾಡ್ಬಿಡಿ ಸರ್. 2,85,000. 2,85,000. ಹೌದು. ಓಕೆ, ನೆಕ್ಸ್ಟ್ ಸರ್ ಇದು 2013 ಮಾಡಲು i10. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್, ಇದು ಸ್ಪೋರ್ಟ್ಸ್ ಪರ್ಸನ್ ಸರ್. ಇದು ಇಂಟೀರಿಯರ್ ನೋಡಿ ಸರ್, AC ಇದೆ, ಪೋಸ್ಟರಿಂಗ್ ಇದೆ, 4 ಪವರ್ ವಿಂಡೋ ಇದೆ. ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್? ಇದು ಓಡಿದೆ ಸರ್ ಒಂದು 82 ಚೇಂಜ್ ಓಡಿದೆ ಸರ್. ಇದು 82,000. ಬ್ಯಾಕ್ ವೈಫ್ ಅದು, ಡೀಫ್ ಆಗೋದು ಎಲ್ಲ ಇದೆ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,75,000 ಫೈನಲ್ ಮಾಡ್ಬಿಡಿ ಸರ್. 2,75,000. ಹೌದು. ಓಕೆ, ನೆಕ್ಸ್ಟ್ ಸರ್ ಇದು ಬಲನೋ ಡೆಲ್ಟಾ ಪೆಟ್ರೋಲ್ ಸರ್. ಇದು ಗಾಡಿ ಬಂದಿರೋದು ನನ್ನೆ, ಇನ್ನು ವಾಶ್ ಗೀಶ್ ಏನು ಆಗಿಲ್ಲ ಸರ್. ಇದು 17 ಸಿಂಗಲ್ ಓನರ್. ಇದು ಕೂಡ AC ಪೋಸ್ಟರಿಂಗ್ ಪವರ್ ವಿಂಡೋ, 2 ಏರ್ ಬ್ಯಾಗು, ಗಾಡಿ ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಓಕೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ನಿಮ್ಗೆ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಕೊಡ್ತೀವಿ. ಎಷ್ಟು ಸರ್ ಕೊಟ್ಟು? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 5,55,000 ಫೈನಲ್ ಮಾಡಿ. 5,55,000. ಹೌದು. ನೆಕ್ಸ್ಟ್ ಡೆಸ್ಟರ್ ಸರ್. ಡೆಸ್ಟರ್ ಸರ್ 2015 ಮಾಡಲು 85 PS. ಇದು ಸಿಂಗಲ್ ಓನರ್. ಇದರಲ್ಲಿ 110 ಬರುತ್ತೆ, 110 ಮೈಲೇಜ್ ಬರಲ್ಲ, 85 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ರನ್ನಿಂಗ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 4,95,000 ಫೈನಲ್ ಮಾಡ್ಬಿಡಿ. 4,95,000. ಹೌದು. ಓಕೆ ಸರ್ 19 ಮಾಡಲು ಡೆಲ್ಟಾ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, 63,000 ಚೇಂಜ್ ಓಡಿದೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲೂ ಡೆಂಟು ಕ್ರಾಚಸ್ ಏನಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇಂಟೀರಿಯರ್ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಅಫಿಷಿಯಲ್ ಪಾರ್ಟಿ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ, ಏನು ನೀವು ಮಾಡಂಗಿಲ್ಲ. ಗಾಡಿ ತಗೋಬೇಕು, ಓಡಿಸ್ಬೇಕು. ಎಷ್ಟು ಸರ್ ಕೊಟ್ಟು ಮಾಡ್ತಾ ಇದ್ದೀರಾ? ಬಂದ್ಬಿಟ್ಟು ಸರ್ 6.5 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರ್ ಪ್ರೈಸ್. ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಸರ್. ಮಾಡ್ತೀರಾ? 19 ಸಿಂಗಲ್ ಓನರ್ ಸರ್. 100 ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 70-80% ಆರಾಮಾಗಿ ಲೋನ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? 73,000 ಓಡಿದೆ ಸರ್. 73,000 ಚೇಂಜ್ ಓಡಿದೆ. ನೆಕ್ಸ್ಟ್ ಸರ್ ಬ್ರೀಜಾ 2019 ಮಾಡಲು ಸಿಂಗಲ್ ಓನರ್. ಇದು ZDI ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಏನು ಮಾಡಿಲ್ಲ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 7,90,000 ಫೈನಲ್ ಮಾಡ್ಬಿಡಿ ಸರ್. 7,95,000. ಹೌದು, ಟಾಪ್ ಅಂಡ್ ಮಾಡಲು ಸರ್. ಓಕೆ ಸರ್ ಇದು ನೋಡಿ ಸರ್ 2010 ಮಾಡಲು VXI ಸಿಂಗಲ್ ಓನರ್ ಗಾಡಿ. ಬಹಳ ಜನ ಹುಡುಕ್ತಾ ಇರ್ತಾರೆ ವ್ಯಾಗನರ್, ಸ್ವಲ್ಪ ಹೈಟ್ ಆಗಿರೋರಿಗೆ ವ್ಯಾಗನರ್ ಬಹಳ ಒಳ್ಳೇದು. ಒಳ್ಳೆ ಮೈಲೇಜ್, ಆಮೇಲೆ ಮೇಂಟೆನೆನ್ಸ್ ಕಡಿಮೆ, ಗಾಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2,45,000 ಫೈನಲ್ ಮಾಡ್ಬಿಡಿ ಸರ್. 2,45,000. 10 ಮಾಡಲ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಇದು ಓಡಿದೆ ಒಂದು 78 ಚೇಂಜ್ ಓಡಿದೆ ಸರ್. 78. ಓಕೆ, ನೆಕ್ಸ್ಟ್ ಸರ್ ಇದು ನೋಡಿ ಸರ್ 2010 ಮಾಡಲು ಡೀಸೆಲ್ ಶಿಫ್ಟ್ ಗೊತ್ತಲ್ಲ ಸರ್. ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ. ಗಾಡಿ ಸೆಕೆಂಡ್ ಓನರ್, ಡೀಸೆಲ್, ಮ್ಯಾಗ್ ವೀಲ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಮದಿದ್ ಕೆಳಗಡೆ ನಿಸಿದೆ ಅಂತ ಇದಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಗಾಡಿ ತುಂಬಾ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2,70,000 ಫೈನಲ್ ಮಾಡ್ಬಿಡಿ ಸರ್. 2,75,000. ಹೌದು. ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್? 2022 ಬರೀ ಸರ್. 2022 ಬರುತ್ತೆ. ಹೌದು. ನೆಕ್ಸ್ಟ್ ಸರ್ 2020 ಗ್ಲಾನ್ಸಾ ಗಾಡಿ ತುಂಬಾ ಚೆನ್ನಾಗಿದೆ. ಡೆಲ್ಟಾ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಗಾಡಿ ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 6,25,000 ಫೈನಲ್ ಮಾಡ್ಬಿಡಿ. 6,25,000. ಹೌದು ಸರ್. ಓಕೆ, ಆಮೇಲೆ ಇದು ನೋಡಿ ಸರ್ 2017 ಮಾಡಲು ಫೋರ್ಡ್ ಆಸ್ಪೇರು ಟಾಪ್ ಅಂಡ್ ಮಾಡಲು. ಇದು ಟೈಟಾನಿಯಂ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಗಾಡಿ ಆಚೆ ನಿಲ್ಸಿದ್ರೆ ಸ್ವಲ್ಪ ಗಲೀಜಿದೆ, ವಾಶ್ ಗಿಶ್ ಮಾಡಿ ಕೊಡ್ತೀವಿ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,75,000 ಫೈನಲ್ ಮಾಡ್ಬಿಡಿ. 3,75,000 ರೂಪಾಯಿ. ಹೌದು. ಆಮೇಲೆ ನೋಡಿದ ಸರ್ 2015 ಮಾಡಲು ಇದು ಸಿಯಾಜ್
ಇದು ಡೀಸೆಲ್, ಇದು ಲೇಟೆಸ್ಟ್ ಇಂಜನ್ HVSS ಇಂಜನ್ ಡೀಸೆಲ್ ಗಾಡಿ. ಇದರಲ್ಲಿ ಒಳ್ಳೆ ಸಿಸ್ಟಮ್ ಇದೆ, ಏರ್ ಬ್ಯಾಗು, ಮ್ಯಾಗ್ ವೀಲು ಎಲ್ಲ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಮಾಡಿ ಫೈನಲ್ ಟು ಫೈನಲ್ 5,65,000 ಮಾಡ್ಬಿಡಿ ಸರ್. 5,65,000 ರೂಪಾಯಿ ಪ್ಲಸ್ ನಿಮಗೆ ಲೋನು ಆಗುತ್ತೆ. ಲೋನು ಆಗುತ್ತೆ 60 to 70% ತನಕ ಲೋನ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್ 2015 ಮಾಡಲು ಡೀಸೆಲ್ ಡಿಸೈರ್ VDI ಸರ್. ಶಿಫ್ಟ್ ನಲ್ಲಿ ಡೀಸೆಲ್ ಗಾಡಿ ಸ್ಟಾಪ್ ಆಗ್ಬಿಟ್ಟು ಬಹಳ ಡಿಮ್ಯಾಂಡ್ ಇದೆ ಗಾಡಿ. ಹೌದು ಗೊತ್ತಾಯ್ತಾ? ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಗ್ರಾಜಸ್ ಏನಿಲ್ಲ, ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 5,65,000 ಮಾಡಿ ಸರ್. 5,65,000 ರೂಪಾಯಿ. ಓಕೆ. ಆಮೇಲೆ ಇದು ನೋಡಿ ಸರ್ ಸರ್ ಬಡವ್ರು ಬಾದಾಮಿ ಸರ್ ಬರೇ 1 ಲಕ್ಷ, ಬರೇ 1 ಲಕ್ಷ, 1 ಲಕ್ಷ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೇ 1 ಲಕ್ಷ ರೂಪಾಯಿಗೆ. 2 ವೀಲರ್ ಬೆಲೆನಲ್ಲಿ ನಿಮಗೆ ಮಳೆ ಬರುತ್ತೆ, ಎಲ್ಲೂ ಟೆನ್ಷನ್ ಇಲ್ಲ. ಬರೇ ಆಲ್ಟೋ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಗಾಡಿ. ಬರೇ 1 ಲಕ್ಷ ನಲ್ಲಿ ತಗೊಂಡೋಗಿ ಸರ್, ಆಲ್ಟೋ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸರ್ ಆಮೇಲೆ ನೋಡಿ ಸರ್ ಇದು ಹೋಂಡಾ ಸಿಟಿ ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲಿದು. ಓಕೆ. ಏರ್ ಬ್ಯಾಗು, ಮ್ಯಾಗ್ ವೀಲ್, ABS ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಅದು ಸ್ವಲ್ಪ ಆಚೆ ನಿಲ್ಸಿದೀವಿ ಅಂತ ಗಾಡಿ ಸ್ವಲ್ಪ ಇದಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ 3,15,000 ಮಾಡಿಬಿಡಿ ಸರ್. 3,15,000. ಹೌದು ಸರ್. ಓಕೆ. ನೆಕ್ಸ್ಟ್ ಸರ್ 2010 ಮಾಡಲು ಅಸೆಂಟು. ಇದು ನನ್ನಿಂದ ಬಂದಿದ್ದು, ಇನ್ನು ವಾಶ್ ಗೀಶ್ ಏನು ಆಗಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಬಂದು ಒಳ್ಳೆ ಟೈರ್ ಇದೆ, ಸಿಸ್ಟಮ್ ಇದೆ. ಇದು ಮಾಡ್ಬಿಟ್ಟು ಫೈನಲ್ ಟು ಫೈನಲ್ 1,45,000 ಮಾಡಿಬಿಡಿ ಸರ್. 1,45,000. ಹೌದು. ಓಕೆ. ಆಮೇಲೆ ಇದು ನೋಡಿ ಸರ್ ಜಾಜ್ 2010 ಮಾಡಲು AC ಪವರ್ ಸ್ಟೇರಿಂಗ್ ಪೌಂಡು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 2 ಲಕ್ಷಕ್ಕೆ ಮಾಡ್ಬಿಡಿ ಸರ್. 2 ಲಕ್ಷ ರೂಪಾಯಿ. ಹೌದು. ಆಮೇಲೆ ಬಹಳ ಜನ ಹುಡುಕ್ತಾ ಇರ್ತಾರೆ ಸರ್, ನಮಗೆ 8 ಸೀಟರ್ ಬೇಕು, ದೊಡ್ಡ ಫ್ಯಾಮಿಲಿ ಅಂತ. ಡೀಸೆಲ್ ಗಾಡಿ ಆಚೆ ನಿಲ್ಸ್ಬಿಟ್ಟು ಶೇಡ್ ಆಗಿರೋದು ಅಷ್ಟೇ. ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬರೀ ಶೇಡ್ ಆಗಿರೋದು. ಬೇಕಂದ್ರೆ ನಾವೇ ಪೇಂಟ್ ಮಾಡಿಸ್ಕೊಡ್ತೀವಿ, ಇಲ್ಲ ಅಂದ್ರೆ ಅವರೇ ಮಾಡ್ಕೊಳ್ಳಿ. ಅವರೇ ಮಾಡ್ಕೊಳ್ಳಂಗಿದೆ 2,80,000. ಇಲ್ಲ ನಾವೇ ಮಾಡ್ಕೊಂಡ ಮೇಲೆ 3,10,000 ಕೊಟ್ಟು ಕ್ಲೀನ್ ಆಗಿ ರೆಡಿ ಮಾಡಿಸ್ಕೊಡ್ಬಿಡ್ತೀವಿ. ರೆಡಿ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಆಮೇಲೆ ಸರ್ 2017 ಮಾಡಲು ಸೆಲೆರಿಯೋ ZXi. ಇದು ಕೂಡ ನನ್ನ ಐಟಮ್ ಬಂದಿರೋದು, ಇನ್ನು ವಾಶ್ ಗೀಶ್ ಆಗಿಲ್ಲ. ಒಳ್ಳೆ ಇಂಟೀರಿಯರ್ ಇದೆ, AC ಪವರ್ ಸ್ಟೇರಿಂಗ್ ಪೌಂಡು, 2 ಏರ್ ಬ್ಯಾಗ್ ಬರುತ್ತೆ, ಸೀಟ್ ಕವರ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,90,000 ಮಾಡ್ಬಿಡಿ ಸರ್. 3,90,000 ರೂಪಾಯಿ. ಹೌದು. ಓಕೆ. ನೆಕ್ಸ್ಟ್ ಸರ್ 2014 ಮಾಡಲು ಸೆಕೆಂಡ್ ಓನರ್ 79,000 ಶೋರೂಮ್ ರಿಕಾರ್ಡ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಶೋರೂಮ್ ಸ್ಟೇಷನರಿ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 4,25,000 ಫೈನಲ್ ಮಾಡ್ಬಿಡಿ ಸರ್. 4,25,000 ಫೈನಲ್ ಮಾಡ್ಬಿಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಇದು ತಗೋಬೇಕು, ಓಡಿಸ್ಬೇಕು, ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ಸರ್ ಇದು ಬಡೂರ್ ಬಾದಾಮಿ 2005 ಸೆಕೆಂಡ್ ಓನರ್ 1,30,000 ಫೈನಲ್ ಮಾಡ್ಬಿಡಿ ಸರ್. 1,30,000 ರೂಪಾಯಿ. ಓಕೆ ಸರ್ 2011 ಮಾಡಲು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ ಇಲ್ಲಿ ನೋಡಿ, ಸ್ವಲ್ಪ ಕೆಲಸ ಇದೆ, ಅದ್ ಬೇಕಾದ್ರೆ ರೆಡಿ ಮಾಡಿಸ್ಕೊಡ್ತೀವಿ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ 2,10,000 ಫೈನಲ್ ಮಾಡ್ಬಿಡಿ ಸರ್. 2,10,000 ಡೀಸೆಲ್ ಗಾಡಿ ಸರ್. ಓಕೆ. ನೆಕ್ಸ್ಟ್ ಸರ್ ಆಮೇಲೆ ಇದು ನೋಡಿ ಸರ್ ಸ್ಯಾಂಟ್ರೋ 2007 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ. ಇನ್ನು ನನ್ನೇನ ಬಂದಿದ್ದು ವಾಶ್ ಗೀಶ್ ಏನಾಗಿಲ್ಲ. ಇದು ಮಾಡಿ ಫೈನಲ್ ಟು ಫೈನಲ್ 1,35,000 ಫೈನಲ್ ಮಾಡ್ಬೋದು. 1,35,000. ಹೌದು. ಆಮೇಲೆ ಇನ್ನೊಂದು ನೋಡಿ ಸರ್, ಇದು 2009 ಮಾಡಲು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಟು ಫೈನಲ್ 95,000 ಫೈನಲ್ ಮಾಡ್ಬಿಡಿ. 95,000. ಓಕೆ. ನೆಕ್ಸ್ಟ್ ಸರ್ 2016 ಮಾಡಲು VDI ಶಿಫ್ಟ್ ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್, ಮ್ಯಾಗ್ ವೀಲ್, AC ಪವರ್ ಸ್ಟೇರಿಂಗ್ ಪೌಂಡು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಳ್ಳೆ ಇಂಟೀರಿಯರ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಟು ಫೈನಲ್ ಬಂದು 5,25,000 ಕೊಟ್ಬಿಡಿ ಸರ್. 5,25,000. ಓಕೆ ಬನ್ನಿ. ನೆಕ್ಸ್ಟ್ ಸರ್ ಇಂಟೀರಿಯರ್ ನೋಡಿ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ತೋರಿಸ್ಕೊಳ್ಳಿ. ನೆಕ್ಸ್ಟ್ ಸರ್ ಇದು 2012 ಮಾಡಲು ಪೆಟ್ರೋಲ್ ವರ್ನ ಟಾಪ್ ಅಂಡ್ ಮಾಡಲು ಎಕ್ಸೆಸ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ 3,55,000 ಫೈನಲ್ ಮಾಡ್ಬಿಡಿ ಸರ್. 3,55,000 ರೂಪಾಯಿ ಫೈನಲ್ ಮಾಡಿ. ಲೋನು ಆಗುತ್ತೆ. ಲೋನು ಆಗುತ್ತೆ. ಓಕೆ. 2011 ಮಾಡಲು
ಡೀಸೆಲ್ I20 ಸಣ್ಣ ಪುಟ ಸರ್ವಿಸ್ ಮಾಡ್ಕೋಬೇಕು, ಆಯಿಲ್ ಸರ್ವಿಸಿಂಗ್. ಇದು ಮಾಡ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಮಾಡ್ಬಿಡಿ ಸರ್. 1,95,000. ಹೌದೌದು ಸರ್. ಇನ್ನೊಂದು ನೋಡಿ ಸರ್, ಬಡೂದ್ ಬಾದಾಮಿ ಇವತ್ತು ಇಂಡಿಪೆಂಡೆಂಟ್ ಡೇ, ಬರೀ 50,000. ಬೇರೆ 50,000. MPFI 800 2004 ಸಿಂಗಲ್ ಓನರ್, ಬರೀ 50,000 ತೊಗೊಂಡೋಗಿ ಸರ್. ಸರ್ ಹೊಸ ಸ್ಟಾಕ್ ಬಂದಿದೆ ನೋಡಿ ಸರ್, 2016 ಮಾಡಲು ಈಕೋ ಸ್ಪೋರ್ಟ್ ಟೈಟಾನಿಯಂ ಗಾಡಿ. ತುಂಬ ಸಣ್ಣ ಪುಟ್ಟ ಕಿರಾಜ್, ಇದು ಡೆಂಟ್ ಇದೆ ಅಷ್ಟೇ, ಕಿರಾಜಸ್ಸು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಬ್ಯಾಕ್ ವೀಲು, ಏರ್ ಬ್ಯಾಗ್, ABS, ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 4,85,000 ಫೈನಲ್ ಮಾಡ್ಬಿಡಿ ಸರ್. 4,85,000. ಹೌದೌದು ಸರ್, ಮಾಡಿ ಸರ್. ಸರ್ ಹೋಂಡಾ ಸಿಟಿ ಇದೆ ಎಲ್ಲಿ ಸರ್? 2010 ಮಾಡಲು, ಇದು iVTEC ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಗಾಡಿ ತುಂಬಾ ಚೆನ್ನಾಗಿದೆ. ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,95,000 ಮಾಡ್ಬಿಡಿ ಸರ್. 2,95,000ಗೆ ಹೋಂಡಾ ಸಿಟಿ. ಹೌದೌದು, ಹೋಂಡಾ ಸಿಟಿ. ಇದು iVTEC ಟಾಪ್ ಅಂಡ್ ಮಾಡಲು. ಓಕೆ ಸರ್. ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ 2016 ಮಾಡಲು ರೆನಾಲ್ಡ್ ಕಿಡ್, ಬರೀ 32,000 ಓಡಿದೆ. ಗಾಡಿ ಚೆನ್ನಾಗಿದೆ, ಶೋರೂಮ್ ಟ್ರ್ಯಾಕ್ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,65,000 ಮಾಡ್ಬಿಡಿ. 2,65,000. ಹೌದೌದು ಸರ್, ಓಡಿರೋದಷ್ಟೇ ಸರ್. ಆಮೇಲೆ ನೆಕ್ಸ್ಟ್ ಸರ್ ಇದು ಅಡ್ವಾನ್ಸ್ ಆಗಿದೆ ಸರ್. ಓಕೆ, ಇದು ಬೇಡ ಸರ್. ಆಮೇಲೆ ಇದು ಅಡ್ವಾನ್ಸ್ ಆಗಿದೆ ಸರ್. ಇದು ಓಮ್ನಿನೋ ಆಗಿದೆಯಾ? ಓಕೆ, ನೆಕ್ಸ್ಟ್ ಯಾವ ಕಾರ್ ಸರ್? ಅದು ಅಡ್ವಾನ್ಸ್ ಆಗಿದೆ ಸರ್. ಇದು ಆಗಿದೆಯಾ? ಇದು ನೋಡಿ, ಇದು ಅಡ್ವಾನ್ಸ್ ಆಗಿದೆ ಸರ್. ಇದು ನೋಡಿ ಸರ್, ಬನ್ನಿ. ಇದು ಸೇಲ್ಗಾ ಸರ್? ಇದು ಸೇಲ್ಗೆ. ಸ್ಯಾಂಟ್ರೋ ಸೇಲ್ಗಿದೆ ಸರ್. 2007 ಮಾಡಲು ಸ್ಯಾಂಟ್ರೋ ಜಿಂಕ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಬಾಡಿನೆಲ್ಲ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಎಲ್ಲ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 1,45,000 ಕೊಟ್ಬಿಡಿ. 1,45,000. ಹೌದು. ಇಲ್ಲ ಬನ್ನಿ ಸರ್, ತುಂಬಾ ಗಾಡಿ ಇದೆ, ಕೊಡ್ತೀನಿ. ನೆಕ್ಸ್ಟ್ ಸರ್ 2015 ಮಾಡಲು I10 ಗ್ರ್ಯಾಂಡ್ ಮ್ಯಾಗ್ನಾ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಡಿ ಸರ್ 3,65,000 ಫೈನಲ್ ಮಾಡ್ಬಿಡಿ ಸರ್. 3,65,000. ಓಕೆ, ಆಮೇಲೆ ನೋಡಿ ಸರ್, ಇದು 2012 ಮಾಡಲು ವರ್ನಾ SS ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲು, ಏರ್ ಬ್ಯಾಗ್, ABS ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಸರ್ 4,35,000 ಫೈನಲ್ ಮಾಡ್ಬಿಡಿ. 4,35,000. ಇನ್ನೊಂದು ವರ್ನಾನಲ್ಲೇ ಕಡಿಮೆನಲ್ಲಿ ಬೇಕಾ, ಅಲ್ಲಿದೆ ನೋಡಿ ಸರ್. ಅದು 2013 ಮಾಡಲು. ಅದು ಸಣ್ಣ ಪುಟ ಒಂದು ಆಯಿಲ್ ಸರ್ವಿಸ್ ಮಾಡಬೇಕು. ಇದು ಬಂದ್ಬಿಟ್ಟು ಸರ್ 2,75,000 ಮಾಡಿ ಸರ್. 2,75,000 ಲೋನ್ ಆಗುತ್ತಾ ಇದಕ್ಕೆ? ಆರಾಮಾಗಿ ಆಗುತ್ತೆ, ಅದಕ್ಕೂ ಆಗುತ್ತೆ, ಇದಕ್ಕೂ ಆಗುತ್ತೆ. ಆಮೇಲೆ ನೋಡಿ ಸರ್, ಬಹಳ ಜನ ಈಕೋ ಸ್ಪೋರ್ಟ್ ಹುಡುಕ್ತಾ ಇರ್ತಾರೆ. ನಮಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಸರ್, ದೊಡ್ಡ ಗಾಡಿಯಿಂದ. ಬರೀ 3,45,000 ಕೊಟ್ಬಿಡಿ ಸರ್. ಇದು 3,45,000. ಹೌದೌದು ಸರ್. ಇದು ನೋಡಿ ಸರ್, ಕಮ್ಮಿ ಬಜೆಟ್, 1,50,000 ಫೈನಲ್ ಮಾಡ್ಬಿಡಿ ಸರ್. ಯಾವ್ದು ಸರ್ ಇದು? ಫೋರ್ಡ್ ಫಿಯೆಸ್ಟಾ 2008 ಮಾಡಲು. FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಮ್ಯಾಗ್ ವೀಲ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲ FC ಇನ್ಶೂರೆನ್ಸ್ ಮಾಡ್ಕೊಡೋಣ ಅಂದ್ರೆ 1,70,000 ಕೊಡಿ, ಅದು ಮಾಡಿಸ್ಕೊಡ್ತೀರಾ. ಇನ್ನೊಂದು ನೋಡಿ ಸರ್, 2019 ಮಾಡಲು. ಬಹಳ ಜನ ಹುಡುಕ್ತಾ ಇರ್ತಾರೆ ಈಕೋ ಬೇಕು ಅಂತ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಇದು 19 ಮಾಡಲ್ ಸಿಂಗಲ್ ಓನರ್. ಇದು ಫೈನಲ್ ಟು ಫೈನಲ್ 4,35,000 ಕೊಟ್ಬಿಡಿ ಸರ್. 4,35,000. ಇನ್ನೊಂದು ನೋಡಿ ಸರ್, ಕಡಿಮೆ ಬಜೆಟ್ ಅಲ್ಲಿ ಅದು ಇದೆ ಸರ್. ಇದು ಬಂದ್ಬಿಟ್ಟು 10 ಮಾಡಲು. ಇದು ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒರಿಜಿನಾಲಿಟಿ ನೋಡಿ, ಟೈರ್ ಎಲ್ಲ ಆರಾಮಾಗಿ 80-90% ಟೈರ್ ಇದೆ, ರನ್ನಿಂಗ್ ಚೆನ್ನಾಗಿದೆ. ಇಟ್ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಇದು ಮಾಡ್ಬೋದು ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡಿ. 2,25,000. ಆಮೇಲೆ ಇನ್ನೊಂದು ಬನ್ನಿ ಸರ್, ಇಲ್ಲಿ ಇನ್ನೊಂದು ನೋಡಿ ಸರ್, ಬಡೂದ್ ಬಾದಾಮಿ ಇಂಡಿಕಾ. ಓಕೆ, 50,000ಕ್ಕೆ ಇಂಡಿಕಾ ಡೀಸೆಲ್ ಕೊಡ್ತೀನಿ ಸರ್. ಆರಾಮಾಗಿ ದೇವಸ್ಥಾನದಿಂದ ಒಂದು ಮನೆ ನಡೆಸ್ಬೋದು ಆರಾಮಾಗಿ. ಡೀಸೆಲ್ ಗಾಡಿ ಇಂಡಿಕಾ ಬರೀ 50,000 ಸರ್. ಇದು 50,000 ಡೀಸೆಲ್ ಗಾಡಿ ಇಂಡಿಕಾ. ಎಲ್ಲೋ ಬೋರ್ಡ್ ಸರ್ ಅದು? ಹೌದು. ಓಕೆ, ನೆಕ್ಸ್ಟ್ ಸರ್. ಅದು ನೋಡಿ ಸರ್, ಇದು ಎ ಸ್ಟಾರ್ 2011 ಮಾಡಲು. ಬರೀ 1,45,000 ಕೊಟ್ಬಿಡಿ ಸರ್. 1,45,000. ಇನ್ನೊಂದು ಇಂಡಿಕಾ ಟಾಟಾ ಇದು ಫೋರ್ಡ್ ಫಿಗೋ ಪೆಟ್ರೋಲ್, ಅದು 1,55,000 ಕೊಟ್ಬಿಡಿ ಸರ್. 1,55,000 ಫೋರ್ಡ್ ಫಿಗೋ ಸಿಗ್ತದೆ. ಹೌದು. ಓಕೆ, 2007 ಮಾಡಲು. 2008 ಸಿಂಗಲ್ ಓನರ್, ಬರೀ 25,000 ಹೊಡಿದೆ. ಶೋರೂಮ್ ರಿಕಾರ್ಡ್ ಇದೆ, FC ಫ್ರೆಶ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,50,000 ಕೊಟ್ಬಿಡಿ ಸರ್. 2,50,000. ಶಿಫ್ಟು ಪೆಟ್ರೋಲು ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ರಿಕಾರ್ಡ್ ಇದೆ. ಆವಾಗಿಂದ ಕಸ್ಟಮರ್ ಎಷ್ಟೆಷ್ಟು ಸರ್ವಿಸ್ ಮಾಡಿದ್ದಾರೆ ಅದೆಲ್ಲ ರಿಕಾರ್ಡ್ ಮಾಡಿದ್ದಾರೆ. ಓಡಿದ್ರೆ 25,000 ಸರ್. 25,000 ಕಿಲೋಮೀಟರ್ ಅಷ್ಟೇ ಓಡಿದ್ರೆ ಬರೀ 2.5 ಲಕ್ಷ ಫೈನಲ್ ಕೊಟ್ಬಿಡಿ. FC ಫ್ರೆಶ್ ಇದೆ ಸರ್. ಓಕೆ, ಸೊ ಅಷ್ಟೇ ಅಲ್ಲ ಸರ್, ಎಲ್ಲ ಕಾರ್ಸ್ ತೋರಿಸಿದೀವಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಂದ ಬಂದ್ರೆ ಒಳ್ಳೆ
ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಡಿಸ್ಕೌಂಟಲ್ಲಿ ಮಾಡಿ. ಹೌದೌದು. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಬಂದ್ರೇನು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೀವು ಹಂಗೆ ಬರಬೇಡಿ. ಸೊ ನಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿ ನಿಮಗೆ ಒಳ್ಳೆ ಸ್ಪೆಷಲ್ ಆಫರ್, ಸ್ಪೆಷಲ್ ಡಿಸ್ಕೌಂಟ್ ಪ್ರೈಸ್ ಎಲ್ಲ ನಿಮಗೆ ಮಾಡ್ಕೊಡ್ತಾರೆ. ಸೊ ಅಷ್ಟೇ ಈ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಇದೇ ಥರ ಯಾವುದಾದ್ರೂ ಒಂದು ಶೋರೂಮು ಇಲ್ಲ ಬೈಕ್ ಶೋರೂಮು ಏನೇ ಥರ ಒಂದು ಪ್ರಮೋಷನ್ ಮಾಡಬೇಕಂದ್ರೆ ಕೆಳಗಡೆ ನಮ್ಮದು ಇಮೇಲ್ ID ಕೊಟ್ಟಿರ್ತೀವಿ, ಡಿಸ್ಪ್ಲೇ ಮೇಲೇ ಬರುತ್ತೆ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ. ಇಲ್ಲಾಂದರೆ ನಮ್ಮದು ವಾಟ್ಸಪ್ ನಂಬರು ಕೊಟ್ಟಿರ್ತೀವಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಪ್ರಮೋಷನ್ಗೆ ನಾವು ಮಾಡ್ಕೊಡ್ತೀವಿ. ಸೊ ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.